ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮೀನಿಂಗ್ ವ್ಲಾಗ್. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಅಂತ ಬಂದೆ. ಗ್ರೌಂಡಿಗೆ ಬಂದು ನೋಡೋಷ್ಟೊತ್ತಿಗೆ ಪುಟಾಣಿ ಮಗಳು ಮಾರ್ಚ್ ಪಾಸ್ಟ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ರು. ನೋಡ್ತಾ ನೋಡ್ತಾ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಮಕ್ಕಳಂತೂ ಒಂದು ಒಳ್ಳೆ ಶ್ಲೋಕ ಹೇಳಿ ವೆಲ್ಕಮ್ ಸಾಂಗ್ ಹೇಳಿ ಪ್ಯಾರೆಂಟ್ಸ್ನೆಲ್ಲ ವೆಲ್ಕಮ್ ಮಾಡಿದ್ರು. ನಂತರ ಆ ಪುಟಾಣಿ ಮಕ್ಕಳು ಮಾರ್ಚ್ ಪಾಸ್ಟ್ ಮಾಡಿಕೊಂಡು ಎಲ್ಲ ಪ್ಯಾರೆಂಟ್ಸ್ಗೂ ವೇವ್ ಮಾಡ್ತಾಯಿದ್ರು. ಇದಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದಾದಮೇಲೆ ಅಫಿಷಿಯಲ್ ಆಗಿ ಇವರು ಸ್ಪೋರ್ಟ್ಸ್ ಡೇನ ಸ್ಟಾರ್ಟ್ ಮಾಡಿದ್ರು. ಪ್ರೀ ನರ್ಸರಿ ಕಿಡ್ಸ್ ಅಂತೂ ಎಷ್ಟು ಚೆನ್ನಾಗಿ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು ಗೊತ್ತಾ. ಅದಾದಮೇಲೆ ನಮ್ಮ ಜೂನಿಯರ್ KG ಸ್ಟೂಡೆಂಟ್ಸು ಒಂದು ಒಳ್ಳೆ ಯೋಗ ಪರ್ಫಾರ್ಮೆನ್ಸ್ ಕೊಟ್ಟು ಪಿರಾಮಿಡ್ ಫಾರ್ಮೇಷನ್ ಕೂಡ ಮಾಡಿದ್ರು. ನನಗೆ ಸರ್ಪ್ರೈಸಿಂಗ್ ಏನಾಗಿದ್ದು ಅಂದರೆ ನನ್ನ ಮಗ ಜಿಮ್ನಾಸ್ಟಿಕ್ ಮಾಡಿದ್ದು ಅಷ್ಟು ಚೆನ್ನಾಗಿ ಅವ್ನು ಮಾಡ್ತಾನೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವ್ನು ಹೇಳೋರಿಲ್ಲ ಅವ್ನು ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ, ಡ್ಯಾನ್ಸಾ ಯೋಗನ ಅಂತ. ಇಲ್ಲಿ ಬಂದು ನೋಡಿದ್ಮೇಲೆ ನನಗಂತೂ ಸಖತ್ ಸರ್ಪ್ರೈಸಿಂಗ್ ಆಗಿತ್ತು. ಆ ಕಾರ್ಟ್ವಿಲ್ ಅಂತೂ ಸೂಪರಾಗಿ ಮಾಡ್ದ. ನಂಗೆ ತುಂಬ ಖುಷಿ ಆಗೋಯಿತು. ಅವ್ನು ನೋಡಿ ನನ್ನ ಚಿಕ್ಕ ವಯಸ್ಸನ್ನು ನಾನು ಕಾರ್ಟ್ವಿಲ್ ಮಾಡ್ತಿದ್ದಿದ್ದು ನೆನಪಾಯಿತು ನನಗೆ. ನಂತರ ಅವ್ನ ಸ್ಪೋರ್ಟ್ಸ್ ಕೂಡ ಸ್ಟಾರ್ಟ್ ಆಯಿತು. ಅನ್ಫಾರ್ಚುನೇಟ್ಲಿ ಅವನು ಗೆಲ್ಲಕ್ಕಾಗಲಿಲ್ಲ, ಬಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅದನ್ನೇ ಹೇಳಿಬಿಟ್ಟು ಇಟ್ಸ್ ಓಕೆ ಬಂಗಾರ, ಡೋಂಟ್ ಫೀಲ್ ಬ್ಯಾಡ್ ಅಂತ ಹೇಳಿ ಸಮಾಧಾನ ಮಾಡಿದೆ. ಮಕ್ಕಳುಗಳ್ದಲ್ಲೇ ಪೇರೆಂಟ್ಸಿಗೆ ಕೂಡ ಅವರು ಸ್ಪೋರ್ಟ್ಸ್ನ ಅರೇಂಜ್ ಮಾಡಿದರು. ತಂದೆದಿರಿಗೆ ಗೊರಿಲ್ಲಾ ವಾಕ್, ಮದರ್ಸ್ಗೆ ಸಿಪ್ಪಿಂಗ್ ದ ಹೂಪ್, ಆಮೇಲೆ ಗ್ರ್ಯಾಂಡ್ ಪ್ಯಾರೆಂಟ್ಸ್ಗೆ ಸ್ಪೂನ್ ಇನ್ ದ ಲೆಮನ್. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಾನು ನನ್ನ ಮಗ ಮನೆಗೆ ವಾಪಸ್ ಬಂದ್ವಿ. ದಿಸ್ ವಾಸ್ ಮೈ ಮಿನಿ ವ್ಲಾಗ್. ಬಾಯ್, ಸಿ ಯು.